ಜಾಜಿ ಜಾಜಿ ಹಾಯ್ ಪಾವನಿ ಬಾಬಾ ನಿಂಗೋಸ್ಕರನೇ ವೇಟ್ ಮಾಡ್ತಾ ಇದೆ. ಕಮ್ ಸಿಟ್ ಡೌನ್. ಏನು ಪರ್ಸನಲ್ ವಿಷಯ ಟಾಕ್ ಮಾಡಬೇಕು ಅಂದೆ. ಸರೋಜ ವಿಷಯನಾ? ಅವಳ ವಿಷಯನೇ. ಮೊನ್ನೆ ತಾನೇ ಅವಳು ಮ್ಯಾರೇಜ್ ಆಯ್ತಲ್ವಾ, ಇಷ್ಟು ಬೇಗ ಗಂಡ ಬಿಟ್ಬಿಟ್ನಾ? ಇಲ್ಲ, ಅವಳ ಗಂಡ ಸರಿ ಇಲ್ವಂತೆ, ಒಂಥರ ವಿಚಿತ್ರವಾಗಿ ಆಡ್ತಾನಂತೆ. ಗಂಡದ್ರೆಲ್ಲ ಈ ತರ ಆಡ್ಬಾರ್ದು ಅಲ್ವಾ? ಅಯ್ಯೋ, ಅವನ ಕತೆ ಏನ್ ಕೇಳ್ತೀಯ? ಅವ್ನು ಯಾವ ಫಂಕ್ಷನ್ಗೆ ಹೋಗ್ಲಿ ಅಲ್ಲಿರೋ ಹೆಂಗಸರನ್ನೆಲ್ಲ ನೋಡೋದು, ಮಾತಾಡ್ಸೋದು, ಕೈ ಕುಲ್ಕೋದು, ಕೀಟ್ಲೆ ಮಾಡೋದು, ಅವ್ರ ಹಿಂದೆ ಬೀಳೋದು ಮಾಡ್ತಾನಂತೆ. ದಿಸ್ ಇಸ್ ರಿಯಲಿ ಟೂ ಮಚ್. ನೀನ್ ಸರೋಜನ್ ಕೇಳ್ಬೇಕಾಗಿತ್ತು, ಯಾಕೆ ನಿನ್ ಗಂಡ ಈ ತರ ಎಲ್ಲ ಆಡ್ತಾನೆ ಅಂತ. ನಾ ಬಿಟ್ಬಿಡ್ತೀನ? ಕೇಳಿದಕ್ಕೆ ಅವಳು ಏನಂದ್ಲು ಗೊತ್ತಾ? ಏನಂದ್ಲು? ನನ್ ಗಂಡನು ಪಾಂಡುರಂಗ ಗಂಡಗಲಿ ತರ ಪ್ಲೇ ಬಾಯ್ ಆಗ್ಬಿಟ್ಟಿದ್ದಾನೆ ಅಂದ್ಲು. ನೋ, ನೆವರ್. ನನ್ನ ಹಬಿ ಪ್ಲೇ ಬಾಯ್ ಅಲ್ಲ, ಇನ್ನು ನಿನ್ ಗಂಡನೇ ಪ್ಲೇ ಬಾಯ್. ಏನು? ನನ್ ಗಂಡ ಪ್ರಭಾಕರ್ ಪ್ಲೇ ಬಾಯಾ? ಎಸ್. ನೋ, ಅವ್ರು ಏನಿದ್ರು ಗುಡ್ ಬಾಯ್. ಪರಸ್ತ್ರೀನ ಕಣ್ಣೆತ್ತಿನ ನೋಡಲ್ಲ, ಗೊತ್ತಾ? ಸಾಕ್ ಸುಮ್ನೆ ರೇ. ನಾನು ಎಷ್ಟೊಂದ್ಸಲ ನೋಡಿದೀನಿ ಕಣ್ ಹೆಣ್ಮಕ್ಳ ಜೊತೆ ನಿನ್ ಗಂಡ ಚೆನ್ನಾಗಿ ಫ್ಲೋಟ್ ಮಾಡ್ತಾನೆ. ಸಾಕ್ ಸುಮ್ನೆ ರೇ. ನಿನ್ ಗಂಡದ ಬುದ್ಧಿ ನನ್ಗೇನ್ ಗೊತ್ತಿಲ್ವಾ? ಸರಿ ಕಂಡ್ರೆ ಸಾಕು ಹಲ್ಕಿಲ್ಕೊಂಡು ಹೋಗ್ಬಿಡ್ತಾನೆ. ನಿನ್ನ ಗಂಡ ಸರೋಜ ಗಂಡಕ್ಕಿಂತ ಕೆಟ್ಟದಾಗಿ ಬಿಹೇವ್ ಮಾಡ್ತಾನೆ ಅನ್ನೋದನ್ನ ನಾನ್ ಪ್ರೂವ್ ಮಾಡಿ ತೋರಿಸ್ತೀನಿ. ನೋ, ನಿನ್ ಗಂಡ ಬೀದಿ ಕಾಮಣಂತರ ಆಡ್ತಾನೆ ಅನ್ನೋದನ್ನ ನಾನು ಪ್ರೂವ್ ಮಾಡಿ ತೋರಿಸ್ತೀನಿ. ನನ್ ಗಂಡ ಬೇರೆ ಹುಡುಗಿರಿಂದ ಬಿದ್ದಿದ್ ಗೊತ್ತಾದ್ರೆ ನಾನು ನೀನ್ ಹೇಳ್ದಾಗ ಕೇಳ್ತೀನಿ. ಒಂದ್ ವೇಳೆ ನೀನ್ ಹೇಳ್ದಾಗೆ ನನ್ನ ಹಬಿ ಬೇರೆ ಹುಡುಗಿರಿಂದ ಹೋಗಿದ್ದೆ ಆದ್ರೆ ನೀನ್ ಹೇಳಿದ ಜಾಗಕ್ಕೆ ಬಂದು ಉರುಳು ಸೇವೆ ಮಾಡ್ತೀನಿ. ಚಾಲೆಂಜಾ? ಚಾಲೆಂಜ್. ನೋಡಿದ್ರ ಅತ್ತೆ, ಚಾಲೆಂಜು ಉರುಳ್ ಸೇವೆ ಮಾಡೋದಕ್ಕಂತೆ. ಉರುಳು ಸೇವೆನಾ? ಅದು ಉರುಳ ಸೇವೆ. ನೋಡಮ್ಮ, ನಾನು ಹೇಳಿದ್ದು ಅದನ್ನೇ. ನಿನ್ನೆ ಕಿವಿಗೆ ಹಾಕಿ ಕೇಳಿಸಿದ್ರೆ ನಾನು ಏನು ಮಾಡಲಿ? ಚಾಚಿ, ಈಗ ಉರುಳು ಸೇವೆ ಮಾಡೋದು ಯಾಕೆ? ನಿನಗೂ ಮಗು ಆಗಲಿ ಅಂತನಾ? ಅತ್ತೆ, ಬಂದವ್ರ ಮುಂದೆ ಯಾವ ರೀತಿ ಟಾಕ್ ಮಾಡ್ಬೇಕು ಅನ್ನೋ ಕಾಮನ್ ಸೆನ್ಸ್ ಇಲ್ವಾ ನಿಮ್ಗೆ? ಪರವಾಗಿಲ್ಲ ಬಿಡು ಜಾಜಿ, ನಿನ್ ವಿಷಯ ಎಲ್ಲರಿಗೂ ಗೊತ್ತಿರೋದೆ. ಈಗ ಉರುಳು ಸೇವೆ ಮಾಡೋದು ಪಕ್ಕದ ಮನೆ ರಾಮಣ್ಣಂಗೆ ಮಗು ಆಗಲಿ ಅಂತನಾ? ಅತ್ತೆ, ಡೋಂಟ್ ಟಾಕ್ ರಬಿಶ್. ಸೀನಲ್ಲಿ ಇಲ್ಲ ಅಂದ್ರು ಸುಮ್ನೆ ಎಂಟ್ರಿ ಕೊಟ್ಟು ನನ್ನ ತಲೆ ಯಾಕೆ ತಿಂತೀರಾ? ಅಯ್ಯೋ, ಈ ಮನೇಲಿ ನಾನು ಒಬ್ಳಿದ್ದೀನಿ ಅಂತ ಜನ ಗೊತ್ತಾಗ್ಬೇಕೋ ಬೇಡವೋ? ಅದೇನ್ ವಿಷಯ ಅಂತ ಹೇಳು. ಮೈ ಗಾಡ್, ನನಗೂ ಪಾವನಿಗೂ ಚಾಲೆಂಜ್ ಆಗಿದೆ. ನನ್ನ ಹಬಿ ಸರಿ ಅಂತ ನಾನು, ಇವಳು ಗಂಡ ಸರಿ ಅಂತ ಇವಳು. ಹೆಂಡತಿಯರು ಸರಿ ಇದ್ರೆ ಗಂಡಂದಿರು ಸರಿ ಇರ್ತಾಳೆ. ಮೊದಲು ನೀವು ಸರಿಯಾಗಿರಿ. ಅಲ್ಲ ಕಣ, ಆ ಸರೋಜ ಅವ್ರ ವಿಷಯ ಮಾತಾಡಕ್ಕೆ ಅಂತ ಬಂದ್ರು, ಇವ್ರೇ ಕಿತ್ತಾಡ್ಕೋತಾ ಇದಾರಲ್ಲ. ಜಾಜಿ ಅವರ ಗೆಲ್ಲೋದು ಬಿಡ. ಅದಂಗ ಅಷ್ಟು ಕರೆಕ್ಟಾಗಿ ಹೇಳ್ತೀಯಾ? ಜ್ಯೂಸ್ ಕುಡಿದ್ಮೇಲೆ ನಮ್ಮ ಪಾಂಡುರಂಗ ಶ್ರೀಕೃಷ್ಣ ಪರಮಾತ್ಮನಿಂದ ಶ್ರೀರಾಮಚಂದ್ರ ಆಗ್ಬಿಟ್ಟಿದಾನ. ಲೋಪದ್ದು ಇದೇ ವಿಷಯನ ಬಳಸ್ಕೊಂಡು ನಾವ್ ಯಾಕೆ ದುಡ್ಡು ಸಂಪಾದನೆ ಮಾಡಬಾರ್ದು? ಯಾಕೋ ಏನಾಯ್ತು ಅಪ್ಪದ್ದು? ನನ್ನ ಮನಸ್ಸಿನ ಮಾತನ್ನ ಕತ್ತಿ ಹೇಳ್ಬಿಟ್ಟಿಯಲ್ಲ. ಲೇ ಬಿಟ್ಲಾ, ಅವನೇ ನೋಡ ಪಾವನಿ ಗಂಡ ಪ್ರಭಾಕರ. ತನ್ನನ್ನ ತಾನು ಟೈಗರ್ ಪ್ರಭಾಕರ್ ಅನ್ಕೊಂಡ್ಬಿಟ್ಟಿದ್ದಾನೆ. ನೋಡೋದಕ್ಕೆ ಜೊಲ್ ಪಾರ್ಟಿ ತರ ಕಾಣ್ತಾನೆ. ಹ್ಞೂ ಕಣ. ಈಗ ಜಾಜಿ ಅವರು ಅವನ ಹತ್ರ ಹೋಗ್ತಾರೆ. ಹೋದ ತಕ್ಷಣ ಅವನು ಜಾಜಿ ಅವ್ರಿಗೆ ಲೈನ್ ಹೊಡಿಯೋಕ್ಕೆ ಶುರು ಮಾಡ್ತಾನೆ. ಆ ದೃಶ್ಯನ ನಾವು ಈ ಮೊಬೈಲ್ ಫೋನಲ್ಲಿ ರೆಕಾರ್ಡ್ ಮಾಡ್ಕೋಬೇಕು. ಸರಿ, ಹೇಳು. ಕ್ಯಾಮ್ರಾ ಆನ್ ಆಗಿದೆ. ರೆಕಾರ್ಡ್ ಮಾಡ್ತಾ ಇದ್ದೀನಿ. ನನ್ನ ಹೆಸರು ಪ್ರಭಾಕರ. ಸಿನಿಮಾ ಹೀರೋ ಕತೆ ಇದೆ ಬಿಡಪ್ಪ. ನೀನು ಅಷ್ಟೇ, ಯಾವ ಸಿನಿಮಾ ಹೀರೋಯಿನ್ಗೂ ಕಮ್ಮಿ ಇಲ್ಲ. ಟಾಲಿವುಡ್ ಅಲ್ಲ, ಬಾಲಿವುಡ್. ಏನ್ ನಿನ್ನ ಹೆಸರು? ಜಲಜ ಜಜಣ್ಣವರ್. ಜಜ್ಜಿ ಬಿಡ್ತೀಯಾ? ನೋವಾಗ್ರೆ ಜಜ್. ನೀನ್ ಜಜ್ತೀಯ ಅನ್ನೋದಾದ್ರೆ ನೋವಾದ್ರೂ ಪರವಾಗಿಲ್ಲ. ಯಾವನೊಬ್ಬ ಹುಡುಗ ಲಗ್ನ ಆಗ್ತೀನಿ ಅಂತ ಹೇಳಿ ಇಲ್ಲಿ ಕರ್ಕೊಂಡ್ ಬಂದು ನಾನು ಒಬ್ಬಕಿನ ಬಿಟ್ಟು ಅವ ಓಡೋಗ್ಬಿಟ್ಟಾನ. ನಿನ್ನಂತ ಸುಂದರವಾದ ಹುಡುಗಿಗೆ ಮೋಸ ಮಾಡೋದು ಅಂದ್ರೇನು? ನಿನ್ನ ಪಾಲಿಗೆ ನಾನಿದ್ದೀನಿ. ಅಂದ್ರ ನೀನು ನನ್ನನ್ನ ನಿಮ್ಮನೆ ಕರ್ಕೊಂಡು ಹೋಗ್ತಿ? ಒಂದೇ ಸಲ ಹಾಗೆಲ್ಲ ನಮ್ಮ ಮನೆ ಕರ್ಕೊಂಡು ಹೋಗಕ್ ಆಗಲ್ಲ. ಅಂದಾಗೆ ನಿನಗೆ ಮದುವೆ ಆಗಿದೆಯಾ? ಲೇ, ಆಗ್ಲೇ ಹೇಳಿಲ್ಲ ನಮ್ಮ ಮಂಗೇನ ಮಗನ, ಯಾವನೋ ಒಬ್ಬ ಹುಡುಗ ನಾನು ಇಲ್ಲಿ ಕರ್ಕೊಂಡು ಬಂದು ಲಗ್ನ ಆಗ್ತೀನಿ ಅಂತ ಹೇಳಿ ಮೋಸ ಮಾಡಿ ನಾನು ಒಬ್ಬಕಿನ ಬಿಟ್ಟು ಹೋಗ್ಯಾನಂತ. ಈ ಪ್ರಭಾಕರ ಬಹಳ ಒಳ್ಳೆಯವನು. ನಿನಗೇನು ಬೇಕೋ ಎಲ್ಲ ನಾನು ಮಾಡ್ಕೊಡ್ತೀನಿ. ಏನು ಬೇಕು ಅಂದ್ರೆ?
ನಿನಗೆ ಒಂದು ಸಪ್ರೇಟಾಗಿ ಮನೆ ಮಾಡ್ಕೊಡ್ತೀನಿ. ನೀನಲ್ಲಿ ಹೇಗೆ ಬೇಕೋ ಹಾಗೆ ಆರಾಮಾಗಿ ಇದ್ಬಿಡು. ಈಗಿನ ಕಾಲದಲ್ಲಿ ಯಾರನ್ನೂ ನಂಬಕ್ಕಾಗಲ್ಲ ನನ್ನನ್ನು ಬಿಟ್ಟು. ಬಾಬಾ ನೀ ಭಾರಿ ಒಳ್ಳೆ ಮನುಷ್ಯ ಆಗಿ ನೋಡಪ್ಪ. ಮತ್ತ ಬಾಡ್ಗಿ ನಿನಗೆ ನಾನು ಕಟ್ತೀನಿ. ಹಾಪ ನನಗೆಲ್ಲ ಬಾಡ್ಗಿ ಕಟ್ಟೋದು ಮನಿಗೆ. ಅದೇ ಅದಕ್ಕೆ ನಾನು ಕಟ್ತೀನಿ, ನಿನಗೂ ನಾನು ಕಟ್ತೀನಿ ಎಂದೆ. ನನಗೀಗ ಸ್ವಲ್ಪ ತುಂಬಾ ಕೆಲಸ ಇದೆ. ನಾಳೆ ಇದೇ ರಸ್ತೆಗೆ ಬಾ, ನಿನ್ ಕಷ್ಟ ಎಲ್ಲ ಹೇಳ್ಕೊ. ನಿನಗೊಂದು ಸಪ್ರೇಟಾಗಿ ಮನೆ ಮಾಡಿ ಇಡ್ತೀನಿ. ಅವ್ವಾ ನಿನ್ನ ಭಾಳ ದೊಡ್ಡ ಸಹಾಯ ಆಯ್ತು ನೋಡಪ್ಪ. ಆದ್ರ ನಿನಗೆ ಕೊಡ್ಲಿಕ್ಕೆ ನನ್ನ ಹತ್ರ ಏನೂ ಇಲ್ಲ. ಇಂಥ ಸೌಂದರ್ಯ ಇಟ್ಕೊಂಡು ಏನೂ ಇಲ್ಲ ಅಂತೀಯಲ್ಲ. ಆ ನಿನ್ನ ಕಣ್ಣು ನೋಡು, ಆ ನಿನ್ನ ಮೂಗು ನೋಡು, ಆ ನಿನ್ನ ತುಟಿ ನೋಡು, ಆ ನಿನ್ನ ಕೆನ್ನೆ ತುಂಬಾ ಚೆನ್ನಾಗಿದೆ. ಇದ್ಯಾಕೋ ಜಾಸ್ತಿ ಆಯ್ತು. ಇದನ್ನು ಸ್ಟಾರ್ಟಿಂಗು. ಅಂದಂಗ ಈ ವಿಚಾರ ನಿನ್ ಹೆಂಡತಿಗೆ ಗೊತ್ತಾದ್ರ? ಹೆಂಡತಿ ಅಲ್ಲಿಂದ ಬಂದ್ಲು, ನನಗಿನ್ನ ಮದುವೆನೇ ಆಗಿಲ್ಲ. ನಿನಗಿನ್ನೂ ಮದ್ವೆನೇ ಆಗಿಲ್ಲ? ಖರೇನೇ ಆಗಿಲ್ಲ? ಇಲ್ಲ. ಮತ್ತ ನಿನ್ನ ಪ್ರೀತಿ ಮಾಡೋ ಹುಡುಗಿ ಗೊತ್ತಾದ್ರ? ಕತ್ತಿಸ್ಕ ಸಾಯಿಸ್ಬಿಡ್ತೀನಿ. ಸುಮ್ಮನೆ ಹಂಗೆ ಹೇಳ್ದೆ. ನಾನಿನ್ನು ಬರ್ಲಾ? ಈ ಕಡೆಗೆ ನೀನು ಬಹಳ ಚೆನ್ನಾಗಿದೆ. ಶಾಸ್ತ್ರ ಹೇಳ್ತೀನಿ, ಶಾಸ್ತ್ರ. ಹಿಂದೆ ಆಗಿದ್ದು ಮುಂದೆ ಆಗೋದು, ಪ್ರೀತಿ ಪ್ರೇಮ. ಈ ಮನೆ ಹೆಂಡ್ತಿನ ಹೋಲ್ಸ್ಕೊಳ್ಳೋದು, ಪಕ್ಕದ ಮನೆ ಹೆಂಡ್ತಿನ ಹೋಲ್ಸ್ಕೊಳ್ಳೋದು. ಶಾಸ್ತ್ರ ಹೇಳ್ತೀನಿ, ಶಾಸ್ತ್ರ. ನನಗೆ ಪ್ರೀತಿ ಸಿಗ್ತಾ ಇಲ್ಲ. ನಾನೇ ಕೊಡ್ತೀನಿ, ತಗೊಳ್ಳಿ. ನನ್ನ ಹೆಂಡತಿ ಪ್ರೀತಿ ಯಾವಾಗ ಸಿಗತ್ತೆ ಅಂತ ಹೇಳು. ಇವನೇ ಬಾದೇಶ, ಎಂಥ ಕಾಲ ಬಂತಪ್ಪ. ಸ್ವಂತ ಹೆಂಡ್ತಿನ ಪಟಾಯಿಸಕ್ಕೆ ಹಿಂಗ್ ಪರ್ದಾಡದ. ನಮ್ಮ ಮನೆ ಕತೆ ನಿಂಗೆ ಗೊತ್ತಿಲ್ಲ. ನೀನು ರಾಜ್ಕುಮಾರ್ ಅಂತರ ಲಕ ಅಂತ ಹೊಳಿತಿದ್ಯಾ. ಪಾಪ ಮದ್ವೆ ಆದ್ರೂ ನಿನಗ್ ಮನೇಲಿ ಸುಖ ಇಲ್ಲ. ನಿನ್ ಹೆಂಡ್ತಿನ ನಿನ್ ಬಲೆಗೆ ಹಾಕೊಳಕ್ ಆಯ್ತಾ ಇಲ್ಲ. ಅದಕ್ಕೆ ನಾನೊಂದು ಪರಿಹಾರ ಹೇಳ್ತೀನಿ. ಅದನ್ನ ನೀನ್ ಪ್ರತಿನಿತ್ಯ ಪಾಲಿಸಿದ್ರೆ ನಿನ್ ಹೆಂಡ್ತಿ ನಿನ್ ಮೇಲ್ ಬಿದ್ದು ಮಾತಾಡಿಸ್ತಾಳೆ. ನಿನ್ನ ಕೈ ಹಿಡ್ಕೊಂಡು ನಿನ್ನೇ ಪ್ರೀತಿ ಮಾಡ್ತಾಳೆ. ಕೈ ಮುಟ್ಟದೆ ಶಾಸ್ತ್ರ ಹೇಳು. ಯಾಸಿಮೆ ಗಂಡ್ಸ ನೀನು ಶಾಸ್ತ್ರ ಹೇಳುವಾಗ ಕೈ ಮೈ ಎಲ್ಲ ಮುಟ್ಟಬೇಕಾಯ್ತದೆ. ಹಾಗಾದ್ರೆ ನೀನು ಶಾಸ್ತ್ರ ಹೇಳೋದೇ ಬೇಕಾಗಿಲ್ಲ. ಏಕೆ? ನಿನ್ನ ಹೆಂಡತಿ ಬೈತಾಳೆ ಅಂತ ಭಯವೇ? ನನ್ನ ಹೆಂಡತಿನ ಬಿಟ್ಟು ಬೇರೆ ಯಾರ ಕೈನೂ ನಾನು ಮುಟ್ಟಲ್ಲ. ಒಂದು ಸಲ ಮದುವೆ ಆದ್ರೆ ಮುಗೀತು. ಹೆಂಡತಿಗೆ ನಾವು ನಿಯತ್ತಾಗಿರ್ಬೇಕು, ತಿಳಿತಾ? ಬೇಕಾದ್ರೆ ಶಾಸ್ತ್ರನ ಕ್ಯಾನ್ಸಲ್ ಮಾಡ್ತೀನಿ, ಆದ್ರೆ ಹೆಂಡತಿಗೆ ಯಾವತ್ತೂ ಮೋಸ ಮಾಡಲ್ಲ. ಆದ್ರೆ ನಿನ್ನ ಹೆಂಡತಿನೇ ಸರಿ ಇಲ್ಲ. ನೀನ್ ಸರಿಯಾಗಿ ನೋಡ್ಕೋತಾನೆ ಇಲ್ಲ, ಬೆಡ್ರೂಮ್ಗೆ ಸೇರ್ಸಲ್ಲ. ನಿಜ ತಾನೇ? ಇರ್ಬಹುದು. ಇವತ್ತಲ್ಲ ನಾಳೆ ಅವರು ಬದಲಾವಣೆ ಆಗ್ತಾರೆ, ನನ್ನನ್ನ ರೂಮಿ ಸೇರಿಸ್ತಾರೆ. ಅಂದ ಮಾತ್ರಕ್ಕೆ ಯಾರ್ಯಾರೋ ಬಂದು ನಾನು ಕೈ ಸವರೋದು ಶಾಸ್ತ್ರ ಹೇಳೋದು ಬೇಕಾಗಿಲ್ಲ. ಹೋಗ್ಲಿ ಬಿಡಿ, ಬೇರೆ ಶಾಸ್ತ್ರ ಹೇಳ್ತೀನಿ. ಎಂತದು ಬೇಡ. ಈಗ ನೀನಾಗೆ ಹೋಗ್ತೀಯಾ ಅಥವಾ ನಾನಾಗೆ ಓಡಿಸ್ಬೇಕಾ? ಅದು ನಡಿ, ಇವತ್ತು ಶೂಟಿಂಗ್ ಮಾಡ್ಕೊಂಬರೋಣ. ಏನಪ್ಪ ದಿನ ಎಲ್ಲ ಹೋಗ್ತೀರಾ? ಮೊಬೈಲಲ್ಲಿ ಏನೋ ಶೂಟ್ ಮಾಡ್ಕೊಂಡ್ ಬರ್ತೀರಾ? ಎಲ್ಲಿಗೆ ಹೋಗ್ತೀರಾ? ಅದು ಧಾರಾಕಾರ ಮಳೆ ಆಗಿದೆ ಇವತ್ತು. ಮೊಬೈಲ್ ಸ್ನಾನ ಮಾಡಿಸ್ಬೇಕಾಗಿತ್ತಾ? ಆಡೋ ಮಾತು ಒಂದು ಅರ್ಥ ಬೇಡವನಮ್ಮ. ಯಾರು ಮೊಬೈಲ್ ಫೋನ್ಗೆ ಸ್ನಾನ ಮಾಡಿಸ್ತಾರ? ಫೋನ್ ಕೆಟ್ಟೋಗಲ್ವಾ? ಮತ್ತೆ ಎಲ್ಲಿಗೆ ಹೋಗ್ತಾ ಇರೋದು? ಅದು ಈಗ ತಾನೇ ಮಳೆ ಬಿದ್ದಿದೆಯಲ್ಲ, ಪ್ರಕೃತಿನ ಶೂಟ್ ಮಾಡಕ್ಕೆ ಅಂತ ಹೋಗ್ತಾ ಇದೀವಮ್ಮ. ಪ್ರಕೃತಿನ ಶೂಟ್ ಮಾಡಿದ್ರೆ ಏನ್ ಚೆನ್ನಾಗಿರುತ್ತಪ್ಪ. ಪ್ರಕೃತಿ ಮಧ್ಯೆ ನನ್ನ ನಿಲ್ಸಿದ್ರೆ ನಾನು ಪೋಸ್ ಕೊಡ್ತೀನಿ, ಆಗ ನೀವು ಶೂಟ್ ಮಾಡ್ಕೋಬಹುದು. ನಾವು ಬೇರೆ ಕಡೆನೆ ಹೋಗ್ತಾ ಇದೀವಮ್ಮ. ಆ ಜಾಗಕ್ಕೆ ನೀವು ಬರೋ ಹಾಗಿಲ್ಲ. ಕಾಡಿಗೆ ಹೋಗ್ತಾ ಇದ್ದೀರಾ? ಹೌದು ಹೌದು, ಒಂಟಿ ಸಲಗದ ಕಾಟ ಇರೋ ಕಾಡಿಗೆ ಹೋಗ್ತಾ ಇದೀವಿ. ಒಂಟಿ ಸಲ್ಗಡ ಆನೆ ಅಂದ್ರೆ ನಂಗೆ ತುಂಬಾ ಇಷ್ಟ. ಆನೆ ಮೇಲೆ ಕುತ್ಕೊಂಡು ನಾನು ಹೋಗ್ಬೋದು. ಕೆಲಸ ಕೆಡ್ತಲು. ಅಲ್ಲಮ್ಮ ಪಲ್ಲು, ನೀನು ಆನೆ ಮೇಲೆ ಕೂತ್ಕೊಳ್ಳೋದು, ಅದಕ್ಕೆ ಕೋಪ ಬಂದು ಸೊಂಡಲ್ಲಿ ನಿನ್ನ ಎತ್ತು ಬಿಸಾಕೋದು, ನೀನು ಪಕ್ಕದ ಕಾಡ್ಗೆ ಹೋಗಿ ಬೀಳೋದು, ಆಮೇಲೆ ನಾನು ನನ್ನ ಕಷ್ಟನ ಯಾರ ಹತ್ರ ಅಂತ ಹೇಳ್ಕೊಳೋದಮ್ಮ. ಓವರ್ ಆಯ್ತು, ಸುಮ್ಮನೆ ಇರ. ಪಲ್ಲು, ನಿಜ ಹೇಳ್ಬಿಡ್ತೀವಿ, ನಾವಿಬ್ರು ಒಂದು ಮುಖ್ಯವಾದ ಪತ್ತೆದಾರಿ ಕೆಲಸ ಮಾಡೋದಿಕ್ಕೆ ಅಂತ ಹೋಗ್ತಾ ಇದೀವಿ. ಆ ವಿಷಯ ಏನು ಅಂತ ಯಾರಿಗೂ ಹೇಳೋದಿಕ್ಕಾಗೋದಿಲ್ಲ. ನೀನು ನಮ್ಮ ದಾರಿಗೆ ಅಡ್ಡ ಬಂದು ನಮ್ಗೆ ಸಿಗ್ತಾರ ಸಂಪಾದನೆಗೆ ಕಲ್ಲು ಹಾಕ್ಬೇಡ. ನೋಡಿ ಹೋಗೋಣ. ಪಲ್ಲು ತಗೊಳಮ್ಮ, ಪಾಕೊಂಬುತ್ತೀನಿ. ನೋಡಿ ಅತ್ತೆ, ಅವ್ರು ಇವತ್ತು ಶೂಟ್ ಮಾಡಕ್ ಹೋದ್ರು.
ಇದರಿಂದ ತಲೆ ಹೋಗುವಂತ ಕೆಲಸ ಆಗದೆ ಇದ್ಲೇ ಸರಿ. ಆಗದೆ ಇರುತ್ತಾ ಅತ್ತೆ, ಇವ್ರು ಹೊರಗಡೆ ಹೋಗಿ ಮಾಡ್ಬಾರ್ದು ಕೆಲಸ ಮಾಡ್ಬಿಟ್ಟು ಬರೋದು, ಆಮೇಲೆ ನಮ್ಮ ಯಜಮಾನ್ರು ಹೋಗಿ ಅದನ್ನ ಸರಿ ಮಾಡೋದು. ಎಂತದ್ದು ಇಲ್ಲ, ನಮ್ಮ ಯಜಮಾನ್ರು ಕದ್ದು ಹೋಗಿರೋದು ಕಾಡ್ಗೆ ಪ್ರಕೃತಿನ ಶೂಟ್ ಮಾಡೋದಕ್ಕೆ. ಈ ದಂಡ ಪಿಂಡಗಳು ಕಾಡಿಗೆ ಕಾಲಿಟ್ಟ ತಕ್ಷಣ ಆ ಕಾಡು ಪ್ರಾಣಿಗಳು ಸುಮ್ಮನೆ ಬಿಡ್ತಾವ. ಹೆಣ್ಣು ಕಲಡಿಗಳು ಮೈ ಮೇಲೆ ಎಗಲ್ತವೆ. ಈ ಲಂಬಾಣಿ ಹುಡುಗಿಗೆ ಇದೇ ರಸ್ತೆಯಲ್ಲಿ ಬರಕ್ಕೆ ಹೇಳಿದ್ದೆ, ಮನೆ ಬೇರೆ ಮಾಡ್ಕೊಡ್ತೀನಿ ಅಂತ ಹೇಳ್ಬಿಟ್ಟಿದ್ದೆ. ಈ ಹೆಣ್ಮಕ್ಳನ್ನ ನಂಬಲೇಬಾರ್ದು, ಅದರಲ್ಲೂ ಸುಂದರವಾಗಿರೋ ಹೆಣ್ಮಕ್ಳನ್ನ ಈ ಜನ್ಮದಲ್ಲಿ ನಂಬಾರ್ದು. ಸಾರಿ, ನೋಡ್ಲಿಲ್ಲ. ಆದ್ರೆ ನಾನು ನೋಡಿದೆ, ಕಾಲೇಜಲ್ಲಿ ಮಾಡಿರೋ ಪಾಠನ ಬೈ ಹಾರ್ಟ್ ಮಾಡ್ಕೊಂಡು ಬರ್ತಾ ಇದ್ದೆ, ಹಾಗಾಗಿ ನಾನೇ ಡಿಕ್ಕಿ ಹೊಡೆದೆ. ಸೊ ಸಾರಿ ಕೇಳಬೇಕಾಗಿರೋಳು ನಾನೇ. ಪರವಾಗಿಲ್ಲ ಬಿಡಿ, ಯಾರ್ಯಾರಿಗೂ ಸಾರಿ ಕೇಳೋಂಥ ಅವಶ್ಯಕತೆ ಇಲ್ಲ. ನೀವು ಡಿಕ್ಕಿ ಹೊಡೆದಾಗ ನನಗೊಂಥರ ಖುಷಿ ಆಯ್ತು. ನಿಮಗೆ? ನನಗೂ ಅಷ್ಟೇ, ಸ್ವಲ್ಪ ಸ್ವಲ್ಪ ಖುಷಿ ಆಯ್ತು. ನಾನು ನಿಮ್ಗೆ ಡಿಕ್ಕಿ ಹೊಡೆದಿದ್ದಕ್ಕೆ ನಿಮ್ಗೇನು ತೊಂದರೆ ಆಗ್ಲಿಲ್ಲ ಅಲ್ವಾ? ನಿಮ್ಮಂತ ಡಿಕ್ಕಿ ಹುಡುಗಿರು ಡೈಲಿ ಡಿಕ್ಕಿ ಹೊಡಿತಾರೆ ಅಂದ್ರೆ ಡೈಲಿ ಡಿಕ್ಕಿ ಹೊಡಿಸ್ಕೊತೀನಿ. ಅಂದ್ರೆ ನೀವು ಸಿಕ್ಕಾಪಟ್ಟೆ ರಸಿಕರು ಅಂತ ಆಯ್ತು. ಹಾಗಾಗಿ ಇವತ್ತಿನ ಡಿಕ್ಕಿ ಹೊಡೆದಿದ್ದ ಖುಷಿಗೆ ನೀವ್ಯಾಕೆ ನನ್ಗೊಂದು ಐಸ್ ಕ್ರೀಮ್ ಕೊಡಿಸ್ಬಾರ್ದು? ಈ ಡಿಕ್ಕಿ ಮಾಧವರಾವ್ ಇದಾರಲ್ಲ, ಅವ್ರು ತಮಗೇನಾಗಬೇಕು? ಅವ್ರಿಗೂ ನನಗೂ ಸಂಬಂಧನೇ ಇಲ್ಲ. ಕಾಲೇಜಲ್ಲಿ ಮಾಡಿರೋ ಪಾಠನ ಬೈಹೆಟ್ ಮಾಡ್ಕೊಂಡು ಬರ್ತಾ ಇರ್ತೀನಿ, ಹೀಗೆ ಡಿಕ್ಕಿ ಹೊಡಿತಾನೇ ಇರ್ತೀನಿ. ಬನ್ನಿ ಐಸ್ ಕ್ರೀಮ್ ತಿನ್ನೋಣ. ಏನ್ ನಿನ್ನ ಹೆಸರು? ರೀಟಾ ಅಂತ, ಮೈಸೂರಿನವಳು. ಇಲ್ಲೇ ಹಾಸ್ಟೆಲಲ್ಲಿ ಇದ್ದೀನಿ. ಏನು ಓದ್ತಾ ಇರೋದು? ಫೈನಲ್ ಇಯರ್. ಏನ್ ಕೋರ್ಸು? ಸೈಕಾಲಜಿ. ಅಂದ್ರೆ ಈಗ ನೋಡಿದ ತಕ್ಷಣ ಜನಗಳ ಮನಸ್ಸಿನಲ್ಲಿ ಏನಿದೆ ಅಂತ ಹಂಗಾಗಿ ಹೇಳ್ಬಿಡ್ತೀಯ? ಓ, ನಿಮ್ ಮುಖ ನೋಡ್ತಿದ್ದಾಗೆ ನಿಮ್ ಮನ್ಸಲ್ಲಿ ಏನೇನಿದೆ ಅಂತ ಎಲ್ಲ ಹೇಳ್ಬಿಡ್ತೀನಿ. ಈಗ ನನ್ನ ಮನಸ್ಸಲ್ಲಿ ಏನೇಂತ ಹೇಳು. ನಿಮ್ಮ ಮನ್ಸಲ್ಲಿ ನನ್ನ ಬಗ್ಗೆ ಸಿಕ್ಕಾಪಟ್ಟೆ ಆಸೆಗಳಿದೆ, ಕನ್ಸುಗಳಿದೆ. ಯಾವಾಗ್ಲೂ ನನ್ನ ಜೊತೆಗೆ ಇರಬೇಕು, ನನ್ನನ್ನ ಮಾಲ್ಗೆ ಸಿನಿಮಾಗೆ ಕರ್ಕೊಂಡು ಹೋಗ್ಬೇಕು ಅಂತ ಆಸೆ ಇದೆ ಅಲ್ವಾ? ಏನಪ್ಪ ನೀನು ನೋಡ್ತಿದ್ದಂಗೆ ಹಿಂಗೆ ಹೇಳ್ಬಿಟ್ಟೆ. ಕೋರ್ಸ್ ಏನು ಕಂಪ್ಲೀಟ್ ಆಗಿಲ್ಲ. ಕೋರ್ಸ್ ಕಂಪ್ಲೀಟ್ ಆದ್ರೆ ನಮ್ಮಂತ ಹುಡುಗರ ಗತಿ ಏನು ಅಂತ. ನಿನ್ ಕೆನ್ನೆ ಎಷ್ಟು ಸಾಫ್ಟ್ ಆಗಿದೆ, ಐಸ್ ಕ್ರೀಮ್ ತರ. ಆದ್ರೆ ಈ ಕಡೆ ಕೆನ್ನೆ ಅಷ್ಟೊಂದು ಸಾಫ್ಟ್ ಆಗಿಲ್ಲ. ಹೌದಾ? ಇಲ್ಲ, ನೀನ್ ಸುಳ್ಳು ಹೇಳ್ತಾ ಇದ್ಯಾ. ಈ ಕಡೆ ಕೆನ್ನೆ ಅಷ್ಟೇ, ಆ ಕಡೆ ಕೆನ್ನೆನೂ ಸಾಫ್ಟ್ ಆಗಿದೆ. ನನಗೊಂದು ಅರ್ಥ ಆಗ್ತಾ ಇಲ್ಲ. ನಿನ್ನೆ ಒಬ್ಬಳು ಲಂಬಾಣಿ ಹುಡುಗಿ ಸಿಕ್ಕಿದ್ರು, ಅವ್ರ ಕೆನ್ನೆನೂ ಇದೇ ತರ ಸಾಫ್ಟ್ ಆಗಿತ್ತಲ್ಲ. ಎಲ್ಲ ಹುಡುಗಿರು ಒಂದೇ ತರ ಇರ್ತಾರೆ, ಹಾಗಾಗಿ ಎಲ್ಲ ಹುಡುಗಿರ ಕೆನ್ನೆನೂ ಸಾಫ್ಟ್ ಆಗೇ ಇರುತ್ತೆ. ಅದ್ರಲ್ಲೇನಿದೆ ವಿಶೇಷ? ಇವತ್ತು ನನಗೆ ತುಂಬಾ ಖುಷಿ ಆಗ್ತಾ ಇದೆ ರೀ. ಖುಷಿಯಾಗಿದ ತಕ್ಷಣ ಮನ್ಸಲ್ಲಿ ಏನು ಇಟ್ಕೊಳ್ಬಾರ್ದು, ಎಲ್ಲ ತೋಡ್ಕೊಂಡ್ಬಿಡ್ಬೇಕು. ಕರೆಕ್ಟ್ ಆಗಿ ಹೇಳಿದೆ. ಐ ಲವ್ ಯು. ಏನಮ್ಮ ಪಾವನಿ, ಹೋಗ್ತೀಯಾ ಬಲ್ತೀಯಾ, ಹೋಗ್ತೀಯಾ ಬಲ್ತೀಯಾ, ಏನು ಮನೆ ಹಾಳು ಕೆಲಸ ನಡೀತಾ ಇದೆ? ಆದ್ರೆ ಆಂಟಿ, ಮದ್ವೆ ಆಗಿರೋ ಗಂಡಸರು ಬೇರೆ ಹುಡುಗಿರ್ನ ಪಟಾಯಿಸ್ಬೋದಾ? ರಾಮ, ನಾವು ಗಂಡು ಮಕ್ಕಳಿಗೆ ಯಾಕೆ ಮದುವೆ ಮಾಡ್ತೀವಿ? ಮೂಗ್ದಾಳ ಹಾಕಿ ಮನೇಲಿ ಕಟ್ ಹಾಕೋದಿಕ್ಕೆ. ಆದ್ರೆ ಮದ್ವೆ ಆಗಿರೋ ಗಂಡಸರು ಬೇರೆ ಹುಡುಗಿರಿಂದ ಬೀಳ್ತಾರಲ್ಲ. ನಮ್ಮ ಯಜಮಾನ್ರ ವಿಷಯದಲ್ಲಿ ಹಾಗಾಗೋದಕ್ಕೆ ಸಾಧ್ಯನೇ ಇಲ್ಲ. ನಮ್ಮ ಜಾಜಿಯವ್ರನ್ನ ಬಿಟ್ರೆ ಬೇರೆ ಯಾವ ಹೆಣ್ಮಕ್ಳನ್ನು ಮುಟ್ಟಲ್ಲ, ಮೂಸಲ್ಲ. ಹಾಯ್ ಪಾವನಿ. ಹಾಯ್. ಯಾವಾಗ ಬಂದೆ? ಈಗ ತಾನೇ ಬಂದೆ. ನಾನು ಹಬಿ ಬಗ್ಗೆ ಯಾವ್ದಾದ್ರು ಪ್ರೂಫ್ ಸಿಕ್ತಾ? ಅಯ್ಯೋ, ತುಂಬಾ ಟ್ರೈ ಮಾಡ್ದೆ ಕಣೆ, ಆದ್ರೆ ನಿನ್ ಗಂಡಂಗೆ ಎಲ್ಲ ಅಂದ್ರೇನೆ ಭಯ. ಅಯ್ಯೋ, ತೆನಾಲಿ ರಾಮಕೃಷ್ಣ ಬೆಕ್ಕಿನ ಕಥೆ ಆಯ್ತು. ನನ್ನ ಮಗನಿಗೆ ಬೆಡ್ರೂಮ್ ಅಂತಾನೆ ಭಯ. ಅತ್ತೆ, ವಿಲ್ ಯು ಜಸ್ಟ್ ಕೀಪ್ ಕ್ವೈಟ್? ದಟ್ಸ್ ಗುಡ್. ಆದ್ರೆ ಪಾವನಿ, ನಾನು ನಿನ್ ಗಂಡನ ಬಗ್ಗೆ ಒಂದು ಪ್ರೂಫ್ನ ಕಲೆಕ್ಟ್ ಮಾಡಿದ್ದೀನಿ, ನೋಡು. ಈ ಪ್ರಭಾಕರ ಬಹಳ ಒಳ್ಳೆಯವನು. ನಿನಗೇನು ಬೇಕೋ ಎಲ್ಲ ನಾನು ಮಾಡ್ಕೊಡ್ತೀನಿ. ಐ ಲವ್ ಯು. ನನ್ ಗಂಡ ಇಷ್ಟೆಲ್ಲ ಫ್ಲರ್ಟ್ ಮಾಡ್ತಾರ. ಅದನ್ನೇನ್ ಕೇಳ್ತೀಯ? ಯಾವ್ದಾರು ಒಂದು ಹುಡುಗಿ ರೋಡಲ್ಲಿ ಪಾಸ್ ಆಗಂಗಿಲ್ಲ, ಅವಳು ಹಿಂದಿಂದ ಹೋಗೋದೇನು, ಪ್ರೀತಿಯಿಂದ ಮಾತಾಡ್ಸೋದೇನು, ಲೈನ್ ಹೊಡಿಯೋದೇನು, ಇಷ್ಟ ಆಗೋತ್ ನಿನ್ ಗಂಡನ ಯೋಗ್ಯತೆ. ನೋಡು, ನೀನು ಚಾಲೆಂಜಲ್ಲಿ ಸೋತಿದ್ಯಾ, ಸೊ ಉರುಳು ಸೇವೆ ಮಾಡೋದಕ್ಕೆ ರೆಡಿ ಆಗಿದೆ. ಎಲ್ಲಿ ಉರುಳಬೇಕು ಅದನ್ನೇ ಹೇಳ್ಬಿಡಮ್ಮ. ನಾಯನಹಳ್ಳಿ ಜಂಕ್ಷನ್ ಇಂದ ಫೈನಲ್ ಕಟ್ ಆಫೀಸ್ ವರೆಗೂ ಉರುಳು ಸೇವೆ ಮಾಡ್ಬೇಕು. ನೋಡು, ಇಷ್ಟು ಬೇಗ ಯಾರು ಸರಿ ಇಲ್ಲ ಅಂತ ನಿರ್ಧಾರಕ್ಕೆ ಬರಕ್ ಆಗಲ್ಲ. ನೀನು ನನ್ಗೆ ಇನ್ನೂ ಒಂದೆರಡು ಅವಕಾಶನ ಕೊಡ್ಬೇಕು. ಸರಿ, ಹಾಗಾದ್ರೆ ನೀನು ಟ್ರೈ ಮಾಡು. ಯಾವ್ದಕ್ಕೂ ಉರುಳು ಸೇವೆ ಮಾಡೋದಕ್ಕೆ ರೆಡಿ ಆಗಿರು. ಇತ್ತೀಚೆಗೆ ರಸ್ತೆನಲ್ಲಿ ಪೋಲಿ ಪಟಾಲಂಗಳು ಜಾಸ್ತಿ ಆಗಿ ಹೋಗಿದಾರಲ್ವಾ ಮಿಸ್ಟರ್ ಪದ್ಮನಾಭ್? ಈ ರಸ್ತೆ ನಿಮ್ಮ ಅಪ್ಪಂದ? ನೀವು ಇದೇ ರಸ್ತೆಯಲ್ಲಿ ಯಾವಾಗ್ಲೂ ಹೋಗೋದು ಬರೋದು ಇಟ್ಕೊಂಡಿದ್ದೀರಲ್ಲ,
ಅದಕ್ಕೆ ಹಾಗೆ ಕೇಳಿದ್ವಿ. ಇದನ್ನು ಕೇಳೋದಕ್ಕೆ ನೀವೇನ್ ಪೊಲೀಸಾ ಅಥವಾ CID ಆಫೀಸರಾ? ನೀವ್ ಅನ್ಕೊಂಡಿದ್ದು ನಿಜ. ನಾವಿಬ್ರು ಮಫ್ತಿಲಿರೋ ಪೊಲೀಸ್ನವರು, ನಮ್ದು ಡಿಟೆಕ್ಟಿವ್ ಏಜೆನ್ಸಿ ಇದೆ. ಸರ್ ಗೊತ್ತಾಗಲಿಲ್ಲ, ಕ್ಷಮಿಸ್ಬಿಡಿ ಸರ್. ನಿಮ್ ಹೆಸರು ಪ್ರಭಾಕರ್ ಅಲ್ವಾ? ಕರೆಕ್ಟ್ ಸರ್. ನಿಮ್ಮ ಶ್ರೀಮತಿಯವರ ಹೆಸರು ಪಾವನಿ ಅಲ್ವಾ? ಕರೆಕ್ಟ್ ಹೇಳಿದ್ರಿ. ಇವೆಲ್ಲ ನಿಮ್ಗೆ ಹೆಂಗ್ ಗೊತ್ತು ಸರ್? ರೀ, ನಾವು ಡಿಟೆಕ್ಟಿವ್ ಏಜೆನ್ಸಿ ನಡೆಸ್ತಾ ಇದೀವಿ ಅಂತಂದ್ಮೇಲೆ ಇಂಥ ಇಂಪಾರ್ಟೆಂಟ್ ಇನ್ಫಾರ್ಮೇಶನ್ ಎಲ್ಲ ನಮ್ಮ ಹತ್ರ ಇರುತ್ತೆ. ನೋಡಿ ಮಿಸ್ಟರ್ ಪ್ರಭಾಕರ್, ನೀವು ಹುಡುಗಿರ್ನ ರೇಗಿಸಿ ಪರವಾಗಿಲ್ಲ, ಆದ್ರೆ ಯಾರನ್ನು ಕೆಡಿಸ್ಬಾರ್ದು, ಯಾರ ಮನ್ಸ್ಗೂ ನೋವು ಮಾಡಬಾರ್ದು. ಸರ್, ನೀವು ಈಗ ಹೇಳಿರೋ ಮಾತು ಕೇಳಿ ನನಗೆ ಹಾಲು ಕುಡಿದ ಸಂತೋಷ ಆಯ್ತು. ಈಗ ನನಗೆ ಒಂದು ಧೈರ್ಯ ಅಂತ ಬಂತು. ಮಿಸ್ಟರ್ ವಿಠಲ್ ಮೂರ್ತಿ ಎಮ್ಮೆ, ಈ ಹುಡುಗಿರು ವಿಚಿತ್ರವಾಗಿ ಅಲಂಕಾರ ಮಾಡ್ಕೊಂಡು ಬೀದಿನಲ್ಲಿ ಓಡಾಡೋದು ಏನಕ್ಕೆ ಹೇಳಿ? ಪ್ರಭಾಕರ್ ಅಂತೂ ರೇಗಿಸ್ಲಿ ಅಂತ. ಅಂದ್ರೆ ಸರ್, ನಾನು ಮಾಡ್ತಾ ಇರೋ ಕೆಲಸದಲ್ಲಿ ಯಾವುದೇ ತರಹದ ತಪ್ಪಿಲ್ಲ ಅಂತ ಆಯ್ತು. ಖಂಡಿತವಾಗ್ಲೂ ತಪ್ಪಿಲ್ಲ ಕಣ್ರಿ. ಒಬ್ರನ್ನೊಬ್ರು ರೇಗಿಸ್ಕೊಂಡೇ ಇರಬೇಕು. ಹುಡುಗ ಓಡ್ ಬಂದು ಈ ಕಡೆ ಹೋಗೋದು, ಹುಡುಗಿ ಓಡ್ ಬಂದು ಈ ಕಡೆ ಹೋದ್ರೆ ಏನು ಸ್ವಾರಸ್ಯ ಇರುತ್ತೆ? ನಿಮ್ ಪಾಡಿಗೆ ನೀವು ರೇಗಿಸ್ಕೊಂಡಿರಿ. ನಾವು ಪಕ್ಕದ ರೋಡಲ್ಲಿರೋ ಹೋಟ್ಲಿಗೆ ಹೋಗಿ ಮಸಾಲೆ ದೋಸೆ ತಿನ್ಕೊಂಡು ಬರ್ತೀವಿ. ಏನಾರು ಅನುವು ಆಪತ್ತು ಬಂದ್ರೆ ಒಂದು ಬಿಸಿಲ್ ಹೊಡಿರಿ, ನಾವು ಓಡ್ ಬಂದು ನಿಮಗೆ ಹೆಲ್ಪ್ ಮಾಡ್ತೀವಿ. ಥ್ಯಾಂಕ್ ಯು ಸರ್. ಈ ಕಡೆ ರೀಟಾನು ಬಂದಿಲ್ಲ, ಆ ಕಡೆ ಲಂಬಾಣಿದು ಬಂದಿಲ್ಲ. ಏನು ಮಾಡೋದೀಗ? ಹೆಲೋ, ನಿಮ್ಗೆ ರೀಟ ಬೇಕಾ, ಲಂಬಾಣಿ ಬೇಕಾ? ಕಣ್ ಹುಡುಗಿ ಹಿಂದೆ ಸುತ್ತೋದ ನಿಮ್ ಕೆಲ್ಸ ಆಗೋಯ್ತಲ್ರಿ. ನಾನು ಅಂತವ್ನು ಅಲ್ಲ ಕಣೆ ಭಾವನೆ. ನೀವ್ ಅಂತವ್ರೆ. ನಾನು ಅಂತವನೇ ಅಂತ ನೀನು ಬರೀ ಬಾಯಿ ಮಾತಲ್ಲಿ ಹೇಳಿದ್ರಾಗಲ್ಲ. ನಾನು ದಾರಿ ತಪ್ಪದೆ ಅಂತ ಸಾಕ್ಷಿ ಸಮೇತ ಪ್ರೂವ್ ಮಾಡಿ ತೋರಿಸ್ತೀನಿ, ಪ್ರೂವ್ ಮಾಡೇ ತೋರಿಸ್ತೀನಿ. ನೀವು ದುರ್ಬುದ್ಧಿ ಬಿಟ್ಟು ಒಳ್ಳೆ ಬುದ್ಧಿ ಕಲ್ತ್ರೆ ಸರಿ, ಇಲ್ಲ ಅಂದ್ರೆ ನಾನು ನಿಮ್ಗೆ ಬುದ್ಧಿ ಕಲ್ಸ್ಬೇಕಾಗತ್ತೆ. ಇವತ್ತು ಯಾಕೋ ಎದ್ದಿದ್ದ ಗಳಿಗೆನೇ ಸರಿ ಇಲ್ಲಪ್ಪ. ಯಾವ್ದಕ್ಕೂ ಮನೆಗೆ ಹೋಗಿ 2 ನಿಮಿಷ ಬದುಕ್ಬಿಟ್ಟು ಬಲ್ ಮಗ್ಲಲ್ಲಿ ಎದ್ದು ಬರ್ತೀನಿ. ಅವನಿವ್ರೆ, ಏನ್ ನಡೀತಾ ಇದೆ? ಪಾಂಡುರಂಗ ಅವ್ರೆ, ನಿಮ್ ವಿಷಯ ಎಲ್ಲ ನನಗ್ ಗೊತ್ತಾಯ್ತು. ಏನ್ ಗೊತ್ತಾಯ್ತು? ನಿಮ್ ಹೆಂಡತಿ ನಿಮ್ಮನ್ ಸರಿಯಾಗಿ ನೋಡ್ಕೋತಾ ಇಲ್ವಂತೆ, ನಿಮ್ ಜೊತೆ ಮಾತು ಆಡಲ್ವಂತೆ, ನಿಮ್ಮಿಂದ ಯಾವಾಗ್ಲೂ ದೂರನೇ ಇರ್ತಾರಂತೆ. ಏನ್ ಮಾಡಕ್ಕಾಗತ್ತೆ, ಎಲ್ಲ ಅವ್ರವ್ರು ಪಡ್ಕೊ ಬಂದಿದ್ದು. ಛೀ, ಒಬ್ಬ ಗಂಡ್ಸಾಗಿ ಹೆಂಡತಿನ ಹೇಗ್ ಹೊಲ್ಸ್ಕೋಬೇಕು ಅಂತ ಗೊತ್ತಿಲ್ವೇನ್ರಿ? ಗೊತ್ತಿಲ್ವೇ? ನನ್ ಜೊತೆ ಬನ್ನಿ, ನಾನ್ ಹೇಳ್ಕೊಡ್ತೀನಿ. ಹಲೋ ಹಲೋ ಹಲೋ, ಜಾಜಿ ಜಂಬದಿನಿ ಅಂದ್ರೆ ಯಾರು? ನಾನೇ ಹೇಳಿ. ನಿಮ್ಮ ಕೀರ್ತಿ ಎಲ್ಲಿಂದೆಲ್ಲಿಗೆ ಹೋಯ್ತ ನಿಮ್ಗೆ ಗೊತ್ತಿಲ್ಲ. ಮೊನ್ನೆ ಸಮಾಜ ಸೇವೆ ಮಾಡುವವರು ಯಾರು ಅಂತೇಳಿ ಇಂಟರ್ನೆಟ್ ಚೆಕ್ ಮಾಡೋತ್ತಿಗೆ ನೀವು ಅಂತೇಳಿ ಗೊತ್ತಾಯ್ತು. ಅದಕ್ಕೆ ಕಾಂಗ್ರಾಟ್ಸ್ ಹೇಳಿಯಪ್ಪ ಅಂದ್ ಮಂದಿ ಪಡಿ ಕೈ. ಸಾಕು. ಈಗ ನನ್ನಿಂದ ಏನಾಗ್ಬೇಕು? ನಾನು ಇವೆಂಟ್ ಮ್ಯಾನೇಜರ್. ಕುಂದಾಪುರದಾಗ ಒಂದು ಮಹಿಳಾ ಸಂಘ ಇತ್ತು, ಅದಕ್ಕೆ ನೀವು ಗೆಸ್ಟ್ ಆಗಿ ಬರ್ರಿ. ನಾನು ಅಲ್ಲಿ ಗೆಸ್ಟ್ ಆಗಿ ಬಂದು ಯಾವ ಸಬ್ಜೆಕ್ಟ್ ಬಗ್ಗೆ ಮಾತಾಡ್ಬೇಕು? ಈ ಗಂಡ ಹೆಂಡತಿ ಹೆಂಗಿರ್ಕ ಅಂಬ್ರ ಬಗ್ಗೆ ನೀವು ಮಾತಾಡಿ. ಮೈ ಗಾಡ್, ಮೈ ಫೇವ್ರೆಟ್ ಟಾಪಿಕ್. ಈಗ ಭಾಷಣ ಮಾಡ್ತೀನಿ ನೋಡಿ. ಗಂಡ ಹೆಂಡತಿ ಒಂದು ನಾಣ್ಯದ 2 ಮುಖಗಳಿದ್ದಾಗೆ. ಇಬ್ರು ಯಾವಾಗ್ಲೂ ಜೊತೆಗೆ ಇರಬೇಕು, ಒಬ್ರಿಗೊಬ್ರು ಸಪೋರ್ಟ್ ಮಾಡ್ಬೇಕು, ಒಟ್ಟಿಗೆ ಹೋಗ್ಬೇಕು, ಒಟ್ಟಿಗೆ ಬರ್ಬೇಕು. ಒಬ್ರಿಗೊಬ್ರು ನೋಡ್ಲಿಲ್ಲ ಅಂದ್ರೆ, ಸಪೋರ್ಟ್ ಮಾಡ್ಲಿಲ್ಲ ಅಂದ್ರೆ ಸಂಸಾರ ಹಾಳಾಗ್ಬಿಡುತ್ತೆ. ನೀವು ಬಪ್ಪಕ್ಕೆ ಒಪ್ಪದ್ದು ಭಾರಿ ಖುಷಿ ಐತಿ. ಇದೇ ಖುಷಿಯಾಗಿ ಒಂದೆರಡು ಸ್ಟೆಪ್ ಹಾಕಿ ಬನ್ನಿ ಮತ್ತೆ. ವೇಷ ಬದಲಾಯಿಸ್ಕೊಂಡ್ಬಂದು ನನ್ನ ಪಟಾಯಿಸಕ್ ನೋಡ್ತಿದ್ದೀರಾ? ನೋಡ್ರಿ, ನಾನೇ ಪ್ರೀತಿ ಮಾಡೋವರೆಗೂ ನೀವು ಸೈಲೆಂಟ್ ಆಗಿ ಸೈಡಲ್ಲಿ ಇರ್ಬೇಕು. ಇನ್ನೊಂದ್ಸಲ ಈ ರೀತಿ ಹುಚ್ಚಾಟ ಆಡಿದ್ದೆ ಆದ್ರೆ ನಾನು ನನ್ನ ಇನ್ನೊಂದು ಫೇಸ್ ನ ತೋರಿಸ್ಬೇಕಾಗತ್ತೆ. ಅಂಡರ್ಸ್ಟ್ಯಾಂಡ್? ಯು ಬೆಟರ್ ಅಂಡರ್ಸ್ಟ್ಯಾಂಡ್. ಇಂಥ ಪೋಸ್ಟ್ ಹಾಕಿದಾರಲ್ಲ, ನಮ್ಮ ಪಡ್ಡೆ ಹುಡುಗರು ನೋಡಿದ್ರೆ ಹಾಳಾಗಿ ಹೋಗ್ತಾರೆ. ಮೊದ್ಲು ಇದನ್ನ ಹೊರದು ಬಿಸಾಕ್ತೀನಿ. ಏನ್ರಿ ಮಾಡ್ತಾ ಇದ್ರಾ? ಹಾರ್ದು ಬಿಸಾಡ್ತಿದ್ದೀನಿ ರೀ. ಇಂಥ ಸೌಂದರ್ಯನ ಹೊರದು ಬಿಸಾಕ್ಬಾರ್ದು ಕಣ್ರಿ, ಕಣ್ಣಲ್ಲಿ ಹಂಗೇ ಸವಿಬೇಕು. ನೀವು ಬೇಡ ಅಂದ್ರೆ ಹೇಳ್ರಿ, ನಾ ಮನೆಗೆ ತಗೊಂಡ್ ಹೋಗ್ತೀನಿ. ಮನೆ ತಗೊಂಡೋಗಿ ಏನ್ ಮಾಡ್ತೀರಿ? ಯಾರು ಇಲ್ಲಗಿದಾಗ ಒಬ್ನೇ ನೋಡ್ಕೋತೀನಿ. ನಿಮ್ ಹೆಂಡತಿ ಗೊತ್ತಾದ್ರೆ? ಆಯಾ ಬೇಡ್ರಿ, ಅದೊಂದು ಮೂದೇವಿ. ರಸಿಕತೆ ಇಲ್ಲಗಿರೋ ಬಾಳು, ಅದು ಒಂದು ಬಾಳೆ ಅಂದ್ರಿ, ಹಳೆ ಕಿತ್ತೋದು ಛತ್ರಿ ಇದ್ದಂಗೆ. ನೋಡ್ರಿ ಈ ರಸಿಕತೆನ. ಅಲ್ಲಿ ನೋಡ್ರಿ, ನೀರಲ್ಲಿ ಈಜ್ಬೇಕಾದ ಮೀನು ಎಗ್ರಿ ಸೌಂದರ್ಯ ನೋಡ್ತಾ ಇದೆ. ನೀವು ಇದ್ದೀರಾ ದಂಡಕ್ಕೆ, ಆ ಮೀನ್ ಕಾಲ್ ಕೆಳಗಡೆ ತೂರಿ ಬುದ್ಧಿ ಬರುತ್ತೆ. ಹಲೋ, ಜಾಜಿ ಜಂಬಲ್ದಿನ್ನಿ, ಸಮಾಜ ಸೇವಕಿ, ಮಹಿಳಾ ಸಂಘದ ನಾಯಕಿ ಸ್ಪೀಕಿಂಗ್. ನಾನು ಪಾವನಿ, ಪದ್ದು ವಿಟ್ಲ ವಿಡಿಯೋ ಮಾಡಿರೋದನ್ನ ನೋಡ್ದೆ. ಅದ್ರಲ್ಲೂ ನಿನ್ ಗಂಡ ಸೋತಿದ್ದಾನೆ. ಜಾಜಿ,
ನಿನ್ ಗಂಡನ್ ಸೋಲ್ಸೋದಕ್ಕೆ ಇನ್ ಒಂದೇ ಒಂದು ಚಾನ್ಸ್ ಬೇಕು. ಎಷ್ಟು ಚಾನ್ಸ್ ಅಂತ ಕೊಡೋದು? ಚಾಚಿ, ಇನ್ ಒಂದೇ ಒಂದು ಚಾನ್ಸ್ ಕೊಡು. ಹೇಗಾದ್ರೂ ಮಾಡಿ ಯಾರನ್ನಾದ್ರೂ ಹಿಡಿದು ನಿನ್ ಗಂಡನ್ ಸೋಲ್ಸಿ. ನಿನ್ ಗಂಡನ್ಗೂ ಹುಡ್ಗಿರ್ ಖಯಾಲಿ ಇದೆ ಅಂತ ನಾನ್ ಪ್ರೂವ್ ಮಾಡೇ ಮಾಡ್ತೀನಿ. ಸರಿ, ನಾನು ಬರ್ತೀನಿ. ಅದೇನ್ ಮಾಡ್ತೀಯೋ ನೋಡೇ ಬಿಡ್ತೀನಿ. ಸರಿ ಬಾ. ಯಾರು ನೀವು? ನಾನು ಉಭಯ ನಾರಾಯಣ್. ಇಲ್ಲೊಂದು ಜಮೀನ್ ಕೊಂಡ್ಕೊಳ್ಬೇಕು ಅಂತ ಇದ್ದೀನಿ. ನಿಮ್ಮಿಂದ ಕೊಡ್ಸೋದಕ್ಕೆ ಸಾಧ್ಯನಾ? ನಾನು ಜಮೀನ್ ಡೀಲ್ ಮಾಡೋದ್ರಲ್ಲಿ ಎಕ್ಸ್ಪರ್ಟು. ನಿಮ್ಮನ್ನೇ ನೋಡ್ಬೇಕು ಅಂತ ನಾನು ಅಮೆರಿಕಾಯಿಂದ ಎಷ್ಟು ಕಷ್ಟಪಟ್ಟು ಬಂದಿದ್ದೀನಿ ಗೊತ್ತಾ? ನಿಮ್ಮನ್ನ ನೋಡಿದ್ರೆ ಏನೋ ಒಂಥರ ಆಕರ್ಷಣೆ. ನಿಮ್ಮಂತ ಹುಡುಗಿರು ಸಿಕ್ಕಿದ್ರೆ ಎಷ್ಟು ಖುಷಿ ಆಗತ್ತೆ ಗೊತ್ತಾ? ಎಷ್ಟು ಖುಷಿ ಆಗತ್ತೆ. ಅಮೇರಿಕದಲ್ಲಿ ಜಾಗ ಇದ್ರೆ ಹೇಳಿ, ನಾನು ಬಂದ್ಬಿಡ್ತೀನಿ. ನಿಜವಾಗ್ಲೂ ಬರ್ತೀರಾ? ನಮ್ಮ ತಾಯಾಣಿಯಾಗ್ಲೂ ಬರ್ತೀನಿ ರೀ. ನಾ ನಿಮ್ಮನ್ನ ಎಲ್ಲೂ ನೋಡಿದ್ದೆ ಅನ್ನಿಸ್ತಿದೆಯಲ್ಲ. ಅದೇ ಕಣ್ಣು, ಅದೇ ಮೂಗು, ಅದೇ ಬಾಯಿ, ಎಲ್ಲಿ ಅಂತ ಗೊತ್ತಾಗ್ತಿಲ್ವೇ? ಹೋಗ್ಲಿ ಬಿಡಿ, ನೀವು ನನಗೆ ಸಿಕ್ಕಿದ್ದು ತುಂಬಾ ಖುಷಿ ಆಯ್ತು. ಯಾವ ಕಡೆಯವ್ರು ನೀವು? ಮೊದಲು ನಾನು ಇಲ್ಲೇ ಇದ್ದೆ. ಇತ್ತೀಚೆಗೆ ಅಮೆರಿಕ ಹೋಗಿ ಸೆಟ್ಲ್ ಆಗಿದ್ದೀನಿ. ನೀವೇನು ಯೋಚನೆ ಮಾಡಬೇಡಿ, ನಿಮ್ಮನ್ನ ಒಂದ್ ದಿವಸ ಅಲ್ಲಿ ಕರ್ಸ್ಕೊಳ್ತೀನಿ. 4 ವರ್ಷ ಮೊದಲೇ ಸಿಕ್ಕಿದ್ದಿದ್ರೆ ನಾನು ನಿಮ್ಮನ್ನೇ ಮದುವೆ ಆಗಿ ಅಮೇರಿಕದಲ್ಲಿ ಸೆಟ್ಲ್ ಆಗ್ಬಿಡ್ತಿದ್ದೆ. ಚಾಚಿ, ನೋಡ್ದ್ಯಾ ನಿನ್ ಗಂಡ ಬೇರೆ ಯಾವ್ದೋ ಹುಡುಗಿ ಜೊತೆ ಹ್ಯಾಗ್ ರೊಮ್ಯಾನ್ಸ್ ಮಾಡ್ತಿದ್ದಾನೆ ಅಂತ? ಅಭಿ ಈ ತರ ಮಾಡ್ತಾರೆ ಅಂತ ನನಗೆ ಗೊತ್ತಿರಲಿಲ್ಲ. ನೋಡು, ಚೆನ್ನಾಗಿ ಬುದ್ಧಿ ಕಲಿಸ್ತೀನಿ. ಹಾ, ತಗೋ. ಯಾವ ಕೊಡ್ತಿದ್ರ ಹೇಳಿ? ಪಾವನಿ ಅಲ್ರಾ? ಪಾವನಿ ಅಲ್ರಾ? ಯಾವ ಪಾವನೆ? ಅಭಿ ಅಲ್ಲ? ಹೈದರಾಬಾದ್ಗೆ ಹೋಗಿ 15 ದಿವಸ ಆಯ್ತಲ್ಲ. ಓ ಮೈ ಗಾಡ್, ಇಷ್ಟೊತ್ತು ನಾನು ಕಂಡಿದ್ದು ಕನಸ. ಏನ್ ಕನಸ್ಕಂಡಿಯಮ್ಮ? ಅತ್ತೆ, ನನ್ನ ಫ್ರೆಂಡ್ ಪಾವನಿಗೂ ನನಗೂ ಒಂದು ವಿಷಯದಲ್ಲಿ ಚಾಲೆಂಜ್ ಆಗಿತ್ತು. ಅಯ್ಯೋ, ಮಠ ಮಧ್ಯಾಹ್ನ ಕನಸು ಕಂಡಿದ್ದೀಯ ಅಂದ ಮೇಲೆ ಆ ಕನಸು ನಿಜವಾಗೋ ದಿನ ದೂರ ಉಳಿದಿಲ್ಲ. ಇನ್ಮೇಲಾದ್ರೂ ನಿನ್ನ ಗಂಡನ ಚೆನ್ನಾಗಿ ನೋಡ್ಕೊ. ಇಲ್ಲ ಅಂದ್ರೆ ನನ್ನ ಮಗನಿಗೆ ನಾನು ಬೇರೆ ಮದುವೆ ಮಾಡ್ಬೇಕಾಗುತ್ತೆ.